ಕೇಳೋಣ ಅಣ್ಣ, ಸ್ವಲ್ಪ ಕೇಳೋಣ. ಕೇಳಿವೋ ನನ್ನ ಬಹುಜನ ಬಂಧುಗಳೇ, ಸ್ವತಂತ್ರ ಭಾರತವನ್ನು ಆಳಬೇಕಾಗಿದ್ದ ಬಹುಜನರು ಅಂದ್ರೆ ನೀವು. ಸ್ವತಂತ್ರ ಭಾರತವನ್ನು ಆಳಬೇಕಾಗಿದ್ದ ಬಹುಜನರು ಗಾಂಧೀಜಿ ಮತ್ತು ಕಾಂಗ್ರೆಸ್ನವರು ಮಾಡಿದ ಮೋಸದಿಂದಾಗಿ. ಯಾರಿಂದಾಗಿ? ಗಾಂಧೀಜಿ ಮತ್ತು ಕಾಂಗ್ರೆಸ್ನವರು. ಗಾಂಧೀಜಿ ಮತ್ತು ಕಾಂಗ್ರೆಸ್ನವರು ಮಾಡಿದ ಮೋಸದಿಂದಾಗಿ ಬೇರೆ ಬೇರೆ ಪಕ್ಷಗಳಲ್ಲಿ ಚಮಚಗಳಾಗಿ ಸೇರಿಕೊಂಡು ಬೇರೆ ಬೇರೆ ಪಕ್ಷಗಳಲ್ಲಿ ಚಮಚಗಳಾಗಿ ಸೇರಿಕೊಂಡು ಬಡ ಜನರ ಬದುಕನ್ನು ನಾಶ ಮಾಡಿರುವಂತ ದುರಂತ ಕಥೆಯ. ಯಾರ ಕಥೆಯ? ಬಡ ಜನರ ಬದುಕನ್ನು ನಾಶ ಮಾಡಿರುವಂತ ದುರಂತ ಕಥೆಯ ಹೇಳುತ್ತೀವಿ. ಮನಸ್ಸಿಟ್ಟು ಕೇಳಿರಣ್ಣ, ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. 1919ರ ಕಾಯ್ದೆ ಸರಿ ಇಲ್ಲ ಎಂದು ಸೈಮನ್ ಆಯೋಗದ ಮುಂದೆ ತಮ್ಮ ಮನವಿಯನ್ನ ಅರ್ಪಿಸುತ್ತಾರೆ. ಈ ಮನವಿಯ ಆಧಾರದ ಮೇಲೆ ಬ್ರಿಟಿಷ್ ಪ್ರಧಾನಮಂತ್ರಿಯವರು 1930ರ ದುಂಡು ಮೇಜಿನ ಸಮ್ಮೇಳನಕ್ಕೆ ಕರೆದು ಅಲ್ಲಿ ತಮ್ಮ ತಮ್ಮ ಜನಾಂಗಕ್ಕೆ ಬೇಕಾದ ಸೌಕರ್ಯ ಸವಲತ್ತುಗಳನ್ನು ಪಡೆದುಕೊಳ್ಳುವಂತೆ ಹೇಳುತ್ತಾರೆ. ಬಹುಜನರ ಪರವಾಗಿ ಹೋಗಿದ್ದ ಬಾಬಾ ಸಾಹೇಬರು ಪ್ರಧಾನಿಯವರನ್ನ ಕುರಿತು ಈ ದೇಶದ ಅಧಿಕಾರವು 85% ಬಹುಜನರಿಗೆ ಜನಾಂಗ ಜನಸಂಖ್ಯೆವಾರು ಹಂಚಿಕೆಯಾಗಬೇಕು ಎಂದು ಹೇಳುತ್ತಾರೆ. 21 ವರ್ಷ ತುಂಬಿದ ಎಲ್ಲಾ ಭಾರತೀಯರಿಗೂ ಓಟು ಹಾಕುವ ಹಕ್ಕು ಕೊಡಬೇಕು. ನಮ್ಮ ನಾಯಕರನ್ನು ನಾವೇ ಆರಿಸಿಕೊಳ್ಳುವಂತಹ ಪ್ರತ್ಯೇಕ ಮತದಾನ ಪದ್ಧತಿಯನ್ನ ಜಾರಿಗೊಳಿಸಬೇಕು. ಆಯ್ಕೆಯಾದ ಪ್ರತಿನಿಧಿಗಳಿಗೆ ಮಂತ್ರಿ ಮಂಡಲದಲ್ಲಿ ಜಾತಿ ಜನಸಂಖ್ಯೆವಾರು ಪ್ರಾತಿನಿಧ್ಯ ನೀಡಬೇಕು. ಸರ್ಕಾರಿ ನೌಕರಿಯಲ್ಲಿ ಪ್ರಾತಿನಿಧ್ಯ ದೊರೆಯಬೇಕು. ಹೀಗೆ 10 ಹಲವಾರು ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟಾಗ ಆ ಎಲ್ಲ ಬೇಡಿಕೆಗಳು ನ್ಯಾಯಯುತವಾಗಿದ್ದರಿಂದ ಬ್ರಿಟಿಷ್ ಸರ್ಕಾರವು ಅವುಗಳನ್ನು ಒಪ್ಪಿಕೊಂಡು ಮುಂದಿನ ಸಂವಿಧಾನದಲ್ಲಿ ಅಳವಡಿಸುವಂತೆ ಒಪ್ಪಿಗೆ ನೀಡಿತು. ಇದರಿಂದ ಬಾಬಾ ಸಾಹೇಬರಿಗೆ ಬಹಳ ಸಂತೋಷವಾಗಿ ನನ್ನ ಜನ ಆಳುವ ದೊರೆಗಳಾಗುತ್ತಾರೆ ಎಂಬ ಕನಸನ್ನು ಕಟ್ಟಿಕೊಂಡು ಮರಳಿ ಭಾರತಕ್ಕೆ ಹಿಂತಿರುಗುತ್ತಾರೆ. ತಂದನಾನ ತಂದನ್ನ ತಾನೇನಾ ತಂದೆ ನಾನ ತಂದನಾನ ತಂದನ್ನ ತಾನೇನಾ ತಂದನಾನ ತಂದನ್ನ ತಾನೇನಾ ತಂದೆ ನಾನ ತಂದನಾನ ತಂದನ್ನ ತಾನೇನಾ ತಂದನಾನ ತಂದನ್ನ. ಇಷ್ಟಾಯ್ತು ನೋಡಪ್ಪ ಕತೆ. ಯೋ ಸಿದ್ದಪ್ಪ, ಅದು ಕತೆ ಆಗದೆ ಮುಗ್ದೋಯ್ತಿತ್ತು. ಕತೆ ಅಲ್ಲ ಕಣೆ, ಅದು ಇತಿಹಾಸ. ಇತಿಹಾಸ ಹೌದು, ಇತಿಹಾಸ ಎಂದು ಸುಳ್ಳಲ್ಲ. ಹೌದು, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ಅದ್ರ ಮಾತಿರಲಿ, ಆ ಬ್ರಿಟಿಷರು ಅಸ್ಪೃಶ್ಯರಿಗೆ ಇಷ್ಟೊಂದು ಸೌಕರ್ಯ ಸವಲತ್ತುಗಳನ್ನು ನೀಡುವಾಗ ಹೌದು ಗಾಂಧಿ ಮತ್ತು ಕಾಂಗ್ರೆಸ್ ಸುಮ್ಮನೆ ಕೂತಿದ್ರ? ಸುಮ್ಮನೆ ಕೂತಿದ್ರೇನು? ಆ ಕಾಂಗ್ರೆಸ್ನವ್ರಿಗೆ ಎಲ್ಲೇ ನಿದ್ದೆ ಬಂದದು. ಅಸ್ಪೃಶ್ಯರಿಗೆ ದೊರೆತ ಈ ಎಲ್ಲ ಸವಲತ್ತುಗಳನ್ನು ಸಹಿಸಲಾಗದ ಕಾಂಗ್ರೆಸ್ಸಿಗರು ಬಾಬಾ ಸಾಹೇಬರ ವಿರುದ್ಧ ವಾದ ಮಾಡಕ್ಕೆ ಅಂತ ಹೇಳಿ ಒಬ್ಬ ಬುದ್ಧಿವಂತನನ್ನು ಹುಡುಕ್ತಾರ ಕಂಡ್ರಯ್ಯ. ಬುದ್ಧಿವಂತ ಸಿಕ್ಕಂದ ಬುದ್ಧಿವಂತ ಸಿಗದಿದ್ದ ಕಾರಣ ಮೊಂಡವಾದವನ್ನೇ ಮುಸ್ಸಂಜೆವರೆಗೂ ಮಾಡುವ ಗೋಸುಂಬೆ ಬುದ್ಧಿಯ ಗಾಂಧೀಜಿಯನ್ನ ಹುಡುಕಿ ಬಾಬಾ ಸಾಹೇಬರ ವಿರುದ್ಧ ವಾದ ಮಾಡಕ್ ಕಳಿಸ್ಕೊಡ್ತಾರೆ. ಅವನ್ನ ಬಾಬಾ ಸಾಹೇಬ್ರ ವಿರುದ್ಧ ವಾದ ಮಾಡಕ್ಕೆ ದುಂಡು ಮೇಜಿನ ಸಭೆಗೆ ಕಳಿಸ್ಕೊಡ್ತಾರ ಕಂಡ್ರಯ್ಯ. ತಂದನ್ನ ತಾನಾನೋ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಹೀಗೆ ಸಭೆ ನಡೆಯುವ ಹಿಂದಿನ ರಾತ್ರಿ ಗಾಂಧೀಜಿಯು ಕುರಾನನ್ನ ಹಿಡಿದುಕೊಂಡು ಮುಸ್ಲಿಂ ನಾಯಕರುಗಳು ತಂಗಿದ್ದ ಸ್ಥಳಕ್ಕೆ ಬರುತ್ತಾರೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ
ಅಲ್ಲಾಹು ಅಕ್ಬರ್. ಓ ಗಾಂಧಿ, ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರೇ, ನೀವು ಅಂಬೇಡ್ಕರ್ಗೆ ಕೊಟ್ಟಿರುವ ಬೆಂಬಲವನ್ನ ವಾಪಸ್ ಪಡೆದುಕೊಳ್ಳಿ. ನಾನು ನಿಮಗೆ ಬೆಂಬಲವನ್ನು ಕೊಡ್ತೇನೆ. ಅಂಬೇಡ್ಕರ್ ಅವರಿಗೆ ಕೊಟ್ಟಿರೋ ಬೆಂಬಲವನ್ನ ಅರೆ ಹಮಾರಾ ಸಂಪೂರ್ಣ ಸಹಮತ್ ಹೋ, ಅಂಬೇಡ್ಕರ್ ಜಿ ಕೋ. ಅರೇ ಗಾಂಧೀಜಿ, ನಮ್ದುಗೇನೆ ಬೆಂಬಲ ಬಾಬಾ ಸಾಹೇಬ್ರಿಗೆ ಕೊಟ್ಟಾಗಿದೆ. ನಿಮ್ದು ಜೊತೆ ನಮ್ದುಗೆ ಯಾವುದು ವ್ಯವಹಾರ ಇಲ್ಲ. ನೀವು ಹೋಗ್ಬೋದು. ಹೀಗೆ ಮುಸ್ಲಿಂ ನಾಯಕರುಗಳ ನಿರ್ಧಾರದಿಂದ ಬೇಸತ್ತ ಗಾಂಧೀಜಿಯು ಮರಳಿ ದುಂಡುಮೇಜನ ಸಭೆಗೆ ಹೊರಡುತ್ತಾರೆ. ಆ ಬಾಬಾ ಸಾಹೇಬರ ವಿರುದ್ಧ ವಾದವನ್ನ ಮುಂದುವರಿಸುತ್ತಾರೆ. ಓಹೋ ತಂದನ್ನ ತಾನಾನೋ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಗಾಂಧೀಜಿಯು ಅಂಬೇಡ್ಕರ್ ಅವರು ಹೇಳಿದಂತಹ ಎಲ್ಲಾ ಮಾತುಗಳನ್ನು ಕಟುವಾಗಿ ವಿರೋಧಿಸುತ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗದಿದ್ದರೂ ಚಿಂತೆ ಇಲ್ಲ, ಆದರೆ ಈ ಅಸ್ಪೃಶ್ಯರಿಗೆ ನೀಡಿರುವ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ನನ್ನ ಪ್ರಾಣವನ್ನಾದರೂ ಪಣವಾಗಿಟ್ಟು ವಿರೋಧಿಸುತ್ತೇನೆ ಎಂದು ಒಟ್ಟು ಹಿಡಿಯುತ್ತಾರೆ. ಗಾಂಧೀಜಿ ಆಟವನ್ನು ಕಂಡ ಬಾಬಾ ಸಾಹೇಬರು ಈ ಗಾಂಧಿ ಅಸ್ಪೃಶ್ಯರ ಮೊದಲನೇ ಶತ್ರು ಎಂದು ಗುಡುಗುತ್ತಾರೆ. ಗಾಂಧಿಯ ಮಂಡವಾದಕ್ಕೆ ಅಂಬೇಡ್ಕರ್ ದಕ್ಕಲಿಲ್ಲ. ಹಾಗೆ ಅಂಬೇಡ್ಕರ್ ಸಮತಾವಾದ ಸಿದ್ಧಾಂತವನ್ನ ಗಾಂಧೀಜಿ ಒಪ್ಪಲಿಲ್ಲ. ಅಂಬೇಡ್ಕರ್ ದಕ್ಕಾಲಿಲ್ಲ, ಗಾಂಧೀಜಿ ಒಪ್ಪಲಿಲ್ಲ. ಚರ್ಚೆಯು ಕಗ್ಗಂಟಾಯ್ತು, ಸಮಿತಿಯು ಬಿದ್ದೇ ಹೋಯ್ತು. ಬ್ರಿಟಿಷ್ ಪ್ರಧಾನಿಯವರು ಕೊನೆಯದಾಗಿ ಹೇಳುತ್ತಾರೆ, ಎಲ್ಲರೂ ಒಪ್ಪುವಂತ ತೀರ್ಪನ್ನು ನಾನೇ ಕೊಡುವೆ, ನೀವೆಲ್ಲ ಒಪ್ಪಿ ಅಂತ ಷರತ್ತನ್ನು ಹಾಕುತ್ತಾರೆ. ಸಹಿಯನ್ನು ಪಡೆಯುತ್ತಾರೆ, ಸಭೆಯನ್ನು ಮುಗಿಸುತ್ತಾರೆ. ಎಲ್ಲಾ ಪ್ರತಿನಿಧಿಗಳು ಭಾರತಕ್ಕೆ ಮರಳುತ್ತಾರೆ. ತಂದನ್ನ ತಾನಾನ ತಂದನ್ನ ತಾನಾನೋ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಭಾರತಕ್ಕೆ ಬಂದ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿಯನ್ನು ಆರಂಭಿಸಿದರು. ಬ್ರಿಟಿಷ್ ಸರ್ಕಾರ ಅವರನ್ನು ಬಂಧಿಸಿ ಪೂನಾನಗರದ ಎರವಾಡ ಜೈಲಿನಲ್ಲಿ ಹಾಕಲಾಯಿತು. ಹೀಗೆ ಬ್ರಿಟಿಷರ ಕೋಮುವಾರ ತೀರ್ಪನ್ನ ಕಾಯುತ್ತಾ ಕಾಯುತ್ತಾ ತನ್ನ ಅನುಯಾಯಿಗಳೊಂದಿಗೆ ಚರ್ಚಿಸುತ್ತಿದ್ದಾರೆ. ಓ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ನೀವೇನು ಯೋಚನೆ ಮಾಡಬೇಡಿ ಗಾಂಧೀಜಿ, ನಿಮ್ಮ ಯೋಜನೆಯಂತೆ ಎಲ್ಲ ನಡೀತಾ ಇದೆ. ಭೂಯವಾದಿಗಳು ಅವರ ಕೆಲಸ ನಾವು ಮಾಡ್ತಾ ಇದ್ದಾರೆ. ಒಳ್ಳೆಯದು ಪಟೇಲ್. ಆ ಶ್ರೀರಾಮನ ದಯೆ ನಮ್ಮ ಮೇಲಿದೆ. ಮಹಾತ್ಮಾಜಿ ಮಹಾತ್ಮಾಜಿ ಮಹಾತ್ಮಾಜಿ, ಇಲ್ಲಿ ನೋಡಿ ಇಲ್ಲಿ ನೋಡಿ, ಇಲ್ಲಿಂದ ಬ್ರಿಟಿಷರಿಂದ ಪತ್ರ ಬಂದಿದೆ. ಸೋಮವಾರ ತೀರ್ಪನ್ನ ಪ್ರಕಟಿಸಿದ್ದಾರೆ. ಎಲ್ಲ ವಿವರ ಬಂದಿದೆ ಇಲ್ಲಿ. ಮಾಳವಿಯ ಈಗ ವಿವರಗಳನ್ನು ಓದಿ ತಿಳಿಯಲು ಸಮಯವಿಲ್ಲ. ಬ್ರಿಟಿಷರು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ದಾರೆ ತಾನೆ. ಮಹಾತ್ಮಾಜಿ, ಹಾಗೆ ನಾವು ಅಧಿಕಾರದ ಗದ್ದಿಗೆ ಏರಲು ಅವಕಾಶ ಮಾಡಿದ್ದಾರೆ. ಅಯ್ಯೋ, ಅದಾಗಿಲ್ಲ ಮಹಾತ್ಮಾಜಿ. ಅಸ್ಪೃಶ್ಯರಿಗೆ 2 ಓಟಿನ ಹಕ್ಕು ನೀಡಲಾಗಿದೆ. ಅವರಿಗೆ ಪ್ರತ್ಯೇಕ ಚುನಾವಣೆ ನೀಡುವುದರ ಮೂಲಕ 1 ಓಟಿನಿಂದ ಅವರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಮತ್ತೊಂದು ಓಟಿನಿಂದ ನಮ್ಮನ್ನು, ಅಂದರೆ ಸಾಮಾನ್ಯ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅವರಿಗೆ 78 ಸ್ಥಾನಗಳನ್ನ ಮೀಸಲಿಡಲಾಗಿದೆ. ನಿನ್ನೆ ಮೊನ್ನೆವರೆಗೂ ನಮ್ಮ ಮನೆಗಳಲ್ಲಿ ಜೀತಕ್ಕಿದ್ದವರು, ಸಂಗ್ರೀಟು ಗತಿಯಿಂದ ನಿಂತಿದ್ದವರು ನನ್ನ ಜೊತೆ ಪಾರ್ಲಿಮೆಂಟ್ಲಿ ಕೂರಂಗಾಯ್ತು. ಯಾವ ನ್ಯಾಯ! ತೀರಾ ಅವಮಾನದ ಕೆಲಸ ಆಯ್ತು. ಇದಕ್ಕಿಂತಲೂ ಅವಮಾನದ ಕೆಲಸ ಏನು ಅಂತಂದ್ರೆ, ಅಸ್ಪೃಶ್ಯರಿಗಿರೋ ಮತ್ತೊಂದು ಓಟಿಗಾಗಿ ನಾವು ಅವ್ರ ಮನೆ ಬಾಗಿಲು ಹೋಗಿ ಓಟ್ ಕೊಡಿ ಅಂತ ಕೇಳಬೇಕಾದ ಪರಿಸ್ಥಿತಿ ಬಂತಲ್ಲ. ಅದು ಮಿಸ್ಟರ್ ನೆಹರು, ನಾವು ಈ ಅಸ್ಪೃಶ್ಯರ ಕಾಲು ಹಿಡಿಯುವಂತಾದರೆ ನಾವು ಬದುಕಿದ್ದು ಏನು ಪ್ರಯೋಜನ?
ಬ್ರಿಟಿಷರ ಈ ಕೋಮುವಾರ ತೀರ್ಪು ಜಾರಿಗೆ ಬರಲಿ, ಮುಂದಿನ ಚುನಾವಣೆಯಿಂದಲೇ ಅಸ್ಪೃಶ್ಯರ ಕಾಲಿಡೋದು ಗ್ಯಾರಂಟಿ. ನಾವು ಎಲ್ಲ ಹಾಳಾಗೋಯ್ತು. ತುಂಡು ಮೇಲಿನ ಪರಿಷತ್ಗೆ ನಾನು ಹೋಗಬೇಕಾಗಿತ್ತು. ಅಲ್ಲಿ ಆ ಅಂಬೇಡ್ಕರ್ ಈ ವಿಚಾರವನ್ನು ಮಾತಾಡಿದಾಗಲೇ ನಾನು ಪ್ರತಿಭಟಿಸ್ತಾ ಇದ್ದೆ. ಮಿಸ್ಟರ್ ನೆಹರು, ನಾನು ನನ್ನ ಎಲ್ಲ ತಂತ್ರಗಳನ್ನ ಬಳಸಿ ಅಂಬೇಡ್ಕರ್ಗೆ ಅಡ್ಡಿ ಒಡ್ಡಿದೆ. ಆದರೂ ಹೀಗಾಗಿದೆ. ಇನ್ನು ಕಾಲ ಮಿಂಚಿಲ್ಲ. ನಾವು ಈ ಕೋಮುವಾರ ತೀರ್ಪನ್ನು ಒಪ್ಪುವುದಿಲ್ಲವೆಂದು ಬ್ರಿಟಿಷ್ ಪ್ರಧಾನಿಗೆ ಪತ್ರ ಬರೆಯೋಣ. ಮಾಳವಿಯಾಜಿ, ಈ ಕೂಡಲೇ ಬ್ರಿಟಿಷ್ ಪ್ರಧಾನಿಗೆ ಪತ್ರ ಬರೆದು ಈ ಕೋಮುವಾರ ತೀರ್ಪನ್ನು ಹಿಂತೆಗೆದುಕೊಳ್ಳುವಂತೆ ಹೇಳಿ. ಪತ್ರ ತಲುಪುವುದು ತಡವಾಗಬಹುದು. ಸಂಖ್ಯೆ ಸಂದೇಶವನ್ನೇ ಕಳುಹಿಸಿ. ಹಾಗೆ ಈ ಕೋಮುವಾರ ತೀರ್ಪನ್ನು ಹಿಂತೆಗೆದುಕೊಳ್ಳದಿದ್ದರೆ ದೇಶದಾದ್ಯಂತ ಬ್ರಿಟಿಷರ ವಿರುದ್ಧ ಚಳುವಳಿ ಹೂಡುವುದಾಗಿ ಬೆದರಿಕೆ ಮಾತನ್ನು ಸೇರಿಸಲು ಮರೆಯದು. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಅಸ್ಪೃಶ್ಯರ ಕಾಲು ಹಿಡಿಯೋದು ತಪ್ಪಿದ್ರೆ ಸಾಕು. ಅದು ತಪ್ಪಬೇಕು, ತಪ್ಪಲೇಬೇಕು. ಪಟೇಲ್, ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ಹೀಗೆ ಅಸ್ಪೃಶ್ಯರಿಗೆ ದೊರೆತ ಎಲ್ಲ ಸವಲತ್ತುಗಳನ್ನು ಸಹಿಸಲಾಗದ ಗೋಸುಂಬೆ ಬುದ್ಧಿ ಗಾಂಧೀಜಿಯು ಬ್ರಿಟಿಷರಿಗೆ ಮನವಿ ಪತ್ರವೊಂದನ್ನು ಬರೆಸ್ತಾರ ಕಣ್ರಪ್ಪ. ದಿನಗಳನ್ನ ನೂಕುತ್ತಿದ್ದಾರೆ. ಮಾಳವಿಯ ಬರ್ತಾ ಇದ್ರಪ್ಪ, ಮುಂದೇನಾಗುತ್ತೆ ತಾತ್ ನೋಡಿ. ತಂದನ್ನ ತಾನಾನ ತಂದೆ ನಾನ ತಂದನಾನ ತಂದನ್ನ ತಾನಾನ. ನನಗೆ ಮೊದಲೇ ಗೊತ್ತಿತ್ತು ನಮ್ಮ ಬೆದರಿಕೆ ಕೆಲಸ ಮಾಡಿದಂತಿದೆ. ಅಸ್ಪೃಶ್ಯರಿಗೆ ನೀಡಿರ್ತಕ್ಕಂಥ 2 ಓಟು ಮತ್ತು ಪ್ರತ್ಯೇಕ ಚುನಾಯಿತಗಳನ್ನು ಹಿಂತೆಗೆದುಕೊಂಡಿದ್ದಾರೆ ತಾನೆ. ಅಯ್ಯೋ ಮಹಾತ್ಮಾಜಿ, ಅದಾಗಿಲ್ಲ. ಆ ಪ್ರತ್ಯೇಕ ಚುನಾಯಕ ಮತ್ತು ಪ್ರತ್ಯೇಕವಾದಂತ ಓಟಿನ ಮಾತಾಗಿರ್ಲಿ, ಅದ್ರ ಬಗ್ಗೆ ಯಾವುದೇ ಮಾತುಕತೆನೂ ಬೇಡ. ನೀವೇನೇ ಇದ್ರು ಅಂಬೇಡ್ಕರ್ನ ಭೇಟಿ ಮಾಡಿ ಅಂತ ಬರ್ತಿದ್ದಾರೆ. ಕತೆ ಮುಗೀತು, ಕತೆ ಮುಗಿದೋಯ್ತು. ಇನ್ನು ಆ ದೇಡ್ಗಳ ಮನೆ ಮುಂದೋಗಿ ಅಕ್ಕ ಓಟ್ ಕೊಡಿ, ಅಕ್ಕ ಓಟ್ ಕೊಡಿ ಅಂತ ಗೋಗರಿತಾ ಇರ್ಬೇಕಾಗುತ್ತೆ. ಕಾಂಗ್ರೆಸ್ಸಿನ ಹಿಂದೂಗಳಿಗೆ ಇಂಥ ಹೀನ ಸ್ಥಿತಿ ಬರುತ್ತೆ ಅಂತ ನಾ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಛೇ, ಪಟೇಲ್, ನೀವು ಇದಕ್ಕೆ ಆತಂಕ ಪಡೋ ಅಗತ್ಯ ಇಲ್ಲ. ನಮ್ಮ ಹಿಂದೂಗಳು ಅಸ್ಪೃಶ್ಯರ ಕಾಲು ಹಿಡಿಯುವಂತಾದ್ರೆ ನಾವು ಬದುಕಿದ್ದು ಏನು ಪ್ರಯೋಜನ? ಭಾರತಕ್ಕೆ ಸ್ವಾತಂತ್ರ್ಯ ಸಿಗದೇ ಇದ್ರೂ ಚಿಂತೆ ಇಲ್ಲ. ಆದ್ರೆ ಈ ಅಸ್ಪೃಶ್ಯರು ನಮ್ಮ ತಲೆಯ ಮೇಲೆ ಕೂರುವುದನ್ನ ನನ್ನ ಪ್ರಾಣವನ್ನಾದ್ರೂ ಪಣವಾಗಿಟ್ಟು ತಡೆಯುತ್ತೇನೆ. ಅಯ್ಯೋ, ನೀವು ಏನೇ ಮಾಡಿದ್ರು ಬ್ರಿಟಿಷರು ಜಗ್ಗೋದಿಲ್ಲ ಅಂತ ಪತ್ರ ಕಳಿಸಿದಾರಲ್ಲ, ಇದಕ್ಕೆ ಏನ್ ಹೇಳ್ತೀರಾ? ಅದ ಹೇಳಿ. ಈಗ ಉಳಿದಿರೋದು ಒಂದೇ ಒಂದು ದಾರಿ. ಹೇಗಾದ್ರೂ ಮಾಡಿ ಅಂಬೇಡ್ಕರ್ ಮೇಲೆ ಒತ್ತಡ ತರೋದು. ಪಟೇಲ್, ನೀವು ಹೋಗಿ ಹಳ್ಳಿಯಲ್ಲೂ ಈ ಅಸ್ಪೃಶ್ಯರನ್ನ ತರಾಟೆಗೆ ತೆಗೆದುಕೊಳ್ಳುವಂತೆ ನಮ್ಮ ಕಾಂಗ್ರೆಸ್ಸಿಗೆ ಹೇಳಿ. ನೆಹರು, ನೀವು ಹೋಗಿ ಅಂಬೇಡ್ಕರನ್ನ ವಿಲನ್ ಆಗಿ ಚಿತ್ರಿಸುವ ಲೇಖನಗಳನ್ನ ಪ್ರಕಟಿಸಿ. ಮಾಳವಿಯಾಜಿ, ನೀವು ಹೇಗಾದ್ರೂ ಮಾಡಿ ಅಂಬೇಡ್ಕರ್ ಮನವೊಲಿಸಿ ನನ್ನ ಜೊತೆಗೆ ಮಾತುಕತೆಗೆ ಕರ್ತನ್ನಿ. ನಾನು ನಾಳೆಯಿಂದಲೇ ಮರಣಾಂತರ ಉಪವಾಸ ಸತ್ಯಾಗ್ರಹವೆಂಬ ನಾಟಕವನ್ನ ಅಂಬೇಡ್ಕರ್ ವಿರುದ್ಧವೇ ಆರಂಭಿಸ್ತೇನೆ. ಆಗಲಿ ಮಹಾತ್ಮಾಜಿ, ಬಾಬಾ ಸಾಹೇಬರ ಮನಸ್ಸನ್ನ ಹೋಲಿಸ್ಕೊಂಡು ಕರ್ಕೊಬರೋ ಜವಾಬ್ದಾರಿ ನನ್ನದು. ನನಗ್ ಬಿಡಿ ಅದನ್ನ. ಗಾಂಧೀಜಿಯವರೇ, ಇನ್ನು ಪತ್ರಿಕೆ ವಿಚಾರಗಳನ್ನ ನನಗ್ ಬಿಟ್ಬಿಡಿ. ಎಲ್ಲಾ ಪತ್ರಿಕೆಗಳಲ್ಲೂ ಅಂಬೇಡ್ಕರ್ ವಿರುದ್ಧ ಲೇಖನಗಳನ್ನ ಪ್ರಕಟಿಸಿ
ಅವ್ರ ಜನಾಂಗ ಅವ್ರ ಮೇಲೆ ತಿರುಗಿ ಬೀಳಬೇಕು, ಆಗ ಮಾಡ್ತೀನಿ ನಾನು. ಹಳ್ಳಿ ಹಳ್ಳಿಗಳಲ್ಲಿ ಎಂಡ ಸರಾಯನ ಹಂಚಿ ಅಸ್ಪೃಶ್ಯನ ಹದ್ಬಸ್ತಲ್ಲಿಡೋ ಕೆಲಸ ನನಗ್ ಬಿಡಿ. ಇನ್ನು ನೀವು ನಿಮ್ಮ ಕೆಲಸಗಳನ್ನ ಶುರು ಮಾಡ್ರಿ. ಉಳಿದಿದ್ದನ್ನ ನನಗ್ ಬಿಟ್ಟು ನೀವೆಲ್ಲರೂ ನಿಶ್ಚಿಂತೆಯಾಗಿರಿ. ಹೊರಡಿ 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 ಹೊರಡಿ. ಕಸ್ತೂರಬಾ, ನನ್ನ ಬರುವಿಕೆ ನಿಮಗೆ ಬೇಸರ ತಂದಿಲ್ಲ ಅಂತ ಅನ್ಕೋತೀನಿ. ಆದ್ರೂ ಕೂಡ ಈ ಬ್ರಿಟಿಷ್ನವರು ಪ್ರಕಟಿಸಿರ್ತಕ್ಕಂಥ ಕೋಮುವಾರ ತೀರ್ಪಿನ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಬಂದಿದ್ದೀನಿ. ನೀವು ಬಂದದ್ದು ನನಗೆ ಬೇಸರವಿಲ್ಲ, ಆದರೆ ಕೋಮುವಾರ ತೀರ್ಪಿನ ಬಗ್ಗೆ ಮಾತನಾಡುವುದೇನಿದೆ? ನಿಮ್ಮಗಳ ನಿಲುವನ್ನ ನೀವು ತುಂಡು ಮೇಜಿನ ಸಭೆಯಲ್ಲಿ ವಾದಿಸಿದ್ದೀರಿ. ಅದರಂತೆ ಕೋಮುವಾರು ತೀರ್ಪು ಬಂದಿದೆ. ಈಗ ಅದನ್ನ ಯಥಾವತ್ತಾಗಿ ಒಪ್ಪಿಕೊಳ್ಳುವುದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ ಅಷ್ಟೇ. ಅಸ್ಪೃಶ್ಯರ ಹಕ್ಕುಗಳನ್ನ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಈ ಪ್ರತ್ಯೇಕತೆಯಿಂದ ಈ ನಮ್ಮ ಅಸ್ಪೃಶ್ಯರು ಹಿಂದೂ ಸಮಾಜದಿಂದ ದೂರ ಆಗ್ಬಿಡ್ತಾರೆ. ಇದು ನಮ್ಮ ಭಾರತ ದೇಶಕ್ಕೆ ಧಕ್ಕೆ ಆಗುದಿಲ್ವೇ ಡಾಕ್ಟರ್ಜಿ? ಮಿಸ್ಟರ್ ಮಾಳವೀಯ, ದುಂಡು ಮೇಜಿನ ಸಭೆಯಲ್ಲಿ ನಮ್ಮವರಿಗೆ ರಾಜಕೀಯ ಹಕ್ಕು ನೀಡುವುದೇ ಬೇಡವೆಂದು ವಾದಿಸಿದ್ದೀರಿ. ಆದರೀಗ ಇರಲಿ ಎನ್ನುತ್ತಿದ್ದೀರಿ. ಅಷ್ಟರ ಮಟ್ಟಿಗೆ ನೀವು ಬದಲಾಗಿರುವುದು ನನಗೆ ಸಂತೋಷ. ಆದರೆ ಅಸ್ಪೃಶ್ಯರನ್ನು ನೀವು ಹಿಂದೂಗಳು ಎನ್ನುತ್ತಿರುವುದು ನನಗೆ ಆಶ್ಚರ್ಯ ತಂದಿದೆ. ಚೌಡಾರ್ ಕೆರೆಯಲ್ಲಿ ನೀರನ್ನು ಮುಟ್ಟಲು ನೀವು ನಮ್ಮನ್ನು ಬಿಡಲಿಲ್ಲ. ಕಾಳಾರಾಮ್ ದೇವಸ್ಥಾನದ ಪ್ರವೇಶವನ್ನು ನೀವೇ ತಡೆದಿರಿ. ನಾವು ಹಿಂದೂಗಳು ಎಂದು ನಿಜವಾದರೆ ನೀವು ಹಾಗೇಕೆ ಮಾಡಿದಿರಿ? ಇಂದು ನಮ್ಮನ್ನು ಹಿಂದೂಗಳು ಎನ್ನುತ್ತಿದ್ದೀರಿ. ನಿಮ್ಮ ಈ ಇಬ್ಬಗೆಯ ನೀತಿ ನನಗೆ ಕಗ್ಗಂಟಾಗಿದೆ. ಈಗ ಆಗಿರೋದಕ್ಕೆ ಕ್ಷಮೆ ಪಡಿ. ಮುಂದೆ ಈ ರೀತಿ ಆಗದಿರೋಂಗೆ ನಾವು ನೋಡ್ಕೋತೀವಿ. ಆದ್ರೆ ನೀವು ಈಗ ಈ ಪ್ರತ್ಯೇಕ ಚುನಾಯಕರನ್ನ ಕೈ ಬಿಟ್ಟು ಜಂಟಿ ಚುನಾಯಕ ಒಪ್ಕೊಳ್ಳಿ. ಬೇಕು ಅಂದ್ರೆ ನಿಮ್ಗೆ ಎಷ್ಟು ಸ್ಥಾನ ಬೇಕೋ ಅಷ್ಟು ಸ್ಥಾನ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಮಿಸ್ಟರ್ ಮಾಳವೀಯ, ನೀವು ಹೇಳುವುದೊಂದು ಮಾಡುವುದೆಂದು ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ನಮಗೆ ದೊರಕಿರುವ ಪ್ರತ್ಯೇಕ ಚುನಾಯಕಗಳಿಂದ ನಮ್ಮ ಜನರ ಆಶೋತ್ತರಗಳನ್ನು ಈಡೇರಿಸಬಲ್ಲ ಹಿಂಡಾನೆಗಳು ಸೃಷ್ಟಿಯಾಗುತ್ತವೆ. ನೀವು ಹೇಳುತ್ತಿರುವ ಜಂಟಿ ಚುನಾಯಕಗಳಿಂದ ಬಾಯಿಗೆ ಬೀಗ ಹಾಕಿಸಿಕೊಂಡ ಹಂದಿನಾಯಿಗಳು ಸೃಷ್ಟಿಯಾಗುತ್ತದೆ. ನೀವು ನಿಜವಾಗಿಯೂ ನಮ್ಮ ಹಿತ ಬಯಸಿದ್ದಲ್ಲಿ ಕೋಮುವಾರ ತೀರ್ಪನ್ನು ಒಪ್ಪಿಕೊಳ್ಳಿ. ಹಾಗಲ್ಲ ಡಾಕ್ಟರ್ಜಿ, ನೀವು ತಮ್ಮ ನಿರ್ಧಾರವನ್ನ ಸಡಿಲ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ನಿಮ್ಮ ವಿರುದ್ಧ ಉಪವಾಸ ಸತ್ಯಾಗ್ರಹ ಹೂಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ನಿಮ್ಮ ಗಾಂಧಿ ಉಪವಾಸ ಸತ್ಯಾಗ್ರಹವೆಂಬ ಬ್ಲಾಕ್ ಮೇಲ್ ತಂತ್ರವನ್ನ ನನ್ನ ವಿರುದ್ಧ ಪ್ರಯೋಗಿಸುತ್ತಾರೆ ಎಂಬುದನ್ನು ನಾನು ಮೊದಲೇ ಊಹಿಸಿದ್ದೆ. ಆದರೆ ನಾನದಕ್ಕೆ ಬಗ್ಗುವನಲ್ಲ. ನಿಮ್ಮ ಯೋಜನೆಯಂತೆ ನೀವು ಮುಂದುವರಿಯಿರಿ. ನಮ್ಮ ಜನರನ್ನು ಕಾಪಾಡುವ ಡೋಂಗಿ ಮಾತುಗಳನ್ನು ಆಡುವುದನ್ನು ನಿಲ್ಲಿಸಿರಿ. ಪ್ರಜೆ, ನೀವು ತುಂಬಾ ಸಹನಶೀಲರು, ಬುದ್ಧಿವಂತರು, ವಿದ್ಯಾವಂತರು ಅಂತ ಕೇಳ್ಪಟ್ಟಿದ್ದೀರಿ. ಈ ರೀತಿಯ ಗಟ್ಟಿ ನಿರ್ಧಾರ ಯಾಕೋ ಸರಿ ಕಾಣಲ್ಲ ಅಂತ ನನ್ನ ಅಭಿಪ್ರಾಯ. ಮಾಳವೀಯ, ನಿಮ್ಮ ಹೊಗಳಿಕೆಯ ಮಾತು ನನಗೆ ಬೇಕಿಲ್ಲ. ಹೋಗಿ, ನೀವಿನ್ನು ಹೊರಡಬಹುದು. ಹೋಗಿ. ಅಲ್ಲ, ನೀವಿನ್ನು ಹೊರಡಬಹುದು. ತಂದನಾನ ತಂದನ್ನ ತಾನಾನ ತಂದೆ ನಾನ ತಂದನಾನ ತಂದನ್ನ ತಾನಾನ ತಂದನಾನ ತಂದನ್ನ ತಾನಾನ ತಂದೆ ನಾನ ತಂದನಾನ ತಂದನ್ನ ತಾನಾನ. ಹೀಗೆ ಮಾಳವಿಯನ ಮೋಡಿ ಮಾತಿಗೆ ಡಾಕ್ಟರ್ ಬಾಬಾ ಸಾಹೇಬ್ರವರು ದಕ್ಕುವುದಿಲ್ಲೆಂದ ಅರುತ್ತಿದ್ದ ಗೋಸುಂಬೆ ಬುದ್ಧಿಯ ಗಾಂಧೀಜಿಯು ಬಾಬಾ ಸಾಹೇಬರ ಮನವೊಲಿಸಲು ತನ್ನ ಪತ್ನಿಯಾದ ಕಸ್ತೂರಿಬಾರವರನ್ನೇ ಕಳಿಸ್ತಾರ ಕಣ್ರಪ್ಪ. ಓ ಅಗೋ, ಕಸ್ತೂರಿಬಾ ಬರ್ತಾ ಇದ್ದಾಳೆ. ಮುಂದೇನಾಗುತ್ತೆ ಕಾದ್ ನೋಡ್ರಪ್ಪ, ಕಾದ್ ನೋಡಿ. ತಾನಾನ ತಂದೆ ನಾನ ತಂದನಾನ ತಂದನ್ನ ತಾನಾನ.
ಡಾಕ್ಟರ್ಜಿ. ಮಹಾತ್ಮರು ಉಪವಾಸ ಕುಳಿತು 2 ದಿನಗಳಾದವು. ಮತ್ತಷ್ಟು ದಿನ ಹೀಗೆ ಉಪವಾಸ ಕುಳಿತರೆ ಅವರ ಆರೋಗ್ಯ ಕೆಡುತ್ತದೆ ಡಾಕ್ಟರ್ಜಿ. ನಾನು ನಿಮ್ಮ ಪತಿಗೆ ಉಪವಾಸವನ್ನು ಮಾಡಿರಿ ಎಂದು ಹೇಳಿರಲಿಲ್ಲವಲ್ಲ? ನಾನು ನಿಮ್ಮ ಪತಿಗೆ ಉಪವಾಸವನ್ನು ಮಾಡಿರಿ ಎಂದು ಎಂದೂ ಹೇಳಿಲ್ಲ. ನೀವು ಇಲ್ಲಿಗೆ ಬರುವ ಮೊದಲು ನಿಮ್ಮ ಪತಿಯನ್ನೇ ಉಪವಾಸ ಮಾಡಿ ನಿಲ್ಲಿಸಿರಿ ಎಂದು ಕೇಳಿದರೆ ಒಳ್ಳೆಯದಿತ್ತು. ನನ್ನ ಪತಿ ಎಂತ ಹಠವಾಗಿ ಎಂಬುದು ನಿಮಗೂ ತಿಳಿದಿದೆ. ಅವರು ನನ್ನ ಮಾತನ್ನು ಕೇಳ್ತಿಲ್ಲ ಡಾಕ್ಟರ್ಜಿ, ಅವರು ನನ್ನ ಮಾತನ್ನು ಕೇಳ್ತಿಲ್ಲ. ನಿಮ್ಮ ಪತಿಯ ಉಪವಾಸವನ್ನು ನಿಲ್ಲಿಸಲು ನಾನು ನನ್ನ ಜನರ ಆಶೋತ್ತರಗಳನ್ನು ಕೈಬಿಡಲಾರೆ. ಒಬ್ಬ ಗಾಂಧಿಯನ್ನು ಉಳಿಸಲು ಕೋಟ್ಯಾಂತರ ಜನರ ನನ್ನ ಆಶೋತ್ತರಗಳನ್ನು ಕೈಬಿಡಲು ನಾನು ಸಿದ್ಧವಿಲ್ಲ. ನಿಮ್ಮ ಜನರ ಹಕ್ಕುಗಳನ್ನು ಕೈಬಿಡಿರೆಂದು ನಾನು ಖಂಡಿತವಾಗಿಯೂ ಹೇಳುವುದಿಲ್ಲ. ನನ್ನ ಪತಿಯ ಪ್ರಾಣವನ್ನು ಉಳಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನಷ್ಟೇ. ನೀವಿಲ್ಲಿ ಗೋಳಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಒಬ್ಬ ಹೆಂಗಸರು ಕಣ್ಣೀರೇ ನನಗೆ ಶ್ರೇಯಸ್ಸು ಸಿಕ್ಕುವುದಿಲ್ಲ. ನಿಮ್ಮ ಪತಿ ಒಮ್ಮೆಯಾದರೂ ತಮ್ಮ ಉಪವಾಸ ಸತ್ಯಾಗ್ರಹವೆಂಬ ಅಸ್ತ್ರವನ್ನ ಬ್ರಿಟಿಷರ ವಿರುದ್ಧ ಒಮ್ಮೆಯೂ ಪ್ರಯೋಗಿಸಿಲ್ಲ. ಆದರೆ ಅಸಹಾಯಕರಾದ ಅಸ್ಪೃಶ್ಯರ ಹಕ್ಕುಗಳನ್ನು ಕಸಿದುಕೊಳ್ಳಲು ಪ್ರಯೋಗಿಸುತ್ತಿದ್ದಾರೆ. ಈ ವರ್ತನೆಯನ್ನ ಇತಿಹಾಸ ಎಂದೂ ಕ್ಷಮಿಸಲಾರ. ಬಾಬಾ, ಕನಿಷ್ಠ ಪಕ್ಷ ಅವರ ಆರೋಗ್ಯವನ್ನಾದರೂ ವಿಚಾರಿಸಲು ಬನ್ನಿ. ನೀವು ಯಾವುದೇ ಮಾತುಕತೆ ಆಡದಿದ್ದರೂ ಸರಿ, ನನ್ನ ಪತಿಯ ಪ್ರಾಣ ಭಿಕ್ಷೆ ಬೇಡುತ್ತಿದ್ದೇನೆ ಬಾಬಾ. ಇಲ್ಲ ಎನ್ನಬೇಡಿ, ದಯಮಾಡಿ ಬನ್ನಿ. ಸರಿ, ನಾಳೆ ಬೆಳಿಗ್ಗೆ ನಿಮ್ಮ ಪತಿಯನ್ನು ಕಾಣುವುದಾಗಿ ಹೇಳಿ. ನೀವಿನ್ನು ಸಮಾಧಾನದಿಂದ ಹೋಗಿ. ಯರವಾಡ ಜೈಲಿಗೆ ಬಂದ ಬಾಬಾ ಸಾಹೇಬರ ಕಂಡು ಕಾಂಗ್ರೆಸ್ಸಿನ ಗಾಂಧಿಯು ಒಳಗೊಳಗೆ ಖುಷಿಗೊಂಡು ಸ್ವಾಗತವ ನೀಡುತ್ತಾರೆ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಗುಡ್ ಮಾರ್ನಿಂಗ್ ಮಿಸ್ಟರ್ ಗಾಂಧಿ. ನಿಮ್ಮ ಆರೋಗ್ಯ ಹೇಗಿದೆ? ಆ ಭಗವಂತ ಶ್ರೀರಾಮನ ದಯದಿಂದ ನಾನಿನ್ನೂ ಬದುಕಿದ್ದೇನೆ ಡಾಕ್ಟರ್ಜಿ. ನಿಮಗೆ ಏನೂ ಆಗುವುದಿಲ್ಲ ಮಿಸ್ಟರ್ ಗಾಂಧಿ. ಸುಮ್ಮನೆ ಅನಗತ್ಯ ಉಪವಾಸ ಕೈಗೊಂಡು ನಿಮ್ಮ ಆರೋಗ್ಯ ಕೆಡಿಸಿಕೊಳ್ಳುತ್ತಿದ್ದೀರಿ ಅಷ್ಟೇ. ಡಾಕ್ಟರ್ಜಿ, ಹಿಂದೂಗಳು ನಿಮ್ಮ ಜನಾಂಗಕ್ಕೆ ಕೊಡ್ತಿರುವ ತೊಂದರೆಗೆ ಇದೊಂದು ಪ್ರಾಯಶ್ಚಿತ್ತವೆಂದು ಭಾವಿಸಿದ್ದೇನೆ ಡಾಕ್ಟರ್ಜಿ. ಇದರಿಂದ ನಿಮ್ಮ ಏಳಿಗೆ ಆಗುವುದಾದರೆ ನನ್ನ ಪ್ರಾಣವನ್ನು ಕೊಡಲು ಸಿದ್ಧನಿದ್ದೇನೆ ಡಾಕ್ಟರ್ಜಿ. ಆದರೆ ನೀವಿಂದು ನನ್ನ ಜನರ ಹಕ್ಕುಗಳನ್ನು ಕಸಿದುಕೊಳ್ಳಲು ಉಪವಾಸ ಕುಳಿತಿದ್ದೀರಿ. ಇದು ಸರಿಯಲ್ಲ. ಈ ನಿಮ್ಮ ವರ್ತನೆಯನ್ನ ಇತಿಹಾಸ ಎಂದೂ ಕ್ಷಮಿಸಲಾರದು. ಡಾಕ್ಟರ್ಜಿ, ನಿಮ್ಮ ಹಕ್ಕನ್ನ ನಾನು ಪ್ರಶ್ನಿಸುತ್ತಿಲ್ಲ, ಆದರೆ ಪ್ರತ್ಯೇಕತೆ ಬೇಡ ಎಂಬುದು ನನ್ನ ಅಭಿಪ್ರಾಯ ಡಾಕ್ಟರ್ಜಿ. ನಾವೇನು ಪ್ರತ್ಯೇಕ ರಾಜ್ಯ ಅಥವಾ ರಾಷ್ಟ್ರವನ್ನು ಕೇಳುತ್ತಿಲ್ಲವಲ್ಲ. ನಿಮ್ಮ ಆತಂಕಕ್ಕೆ ಕಾರಣವಿಲ್ಲ ಮಿಸ್ಟರ್ ಗಾಂಧಿ. ಡಾಕ್ಟರ್ಜಿ, ನಾವೆಲ್ಲರೂ ಹಿಂದೂಗಳು ಒಂದಾಗಿರೋಣ. ನಿಮಗೆ ನೀವೇ ನಾಯಕರಾಗೋ ಬದಲು ನಿಮಗೆ ನಾವು ಓಟ್ ಹಾಕ್ತೇವೆ, ನಮಗೂ ನೀವು ನಾಯಕರಾಗಿ ಅನ್ನೋದು ನಮ್ಮ ಅಭಿಲಾಷೆ ಡಾಕ್ಟರ್ಜಿ. ನಿಮ್ಮ ಮಾತನ್ನು ಕೇಳಲು ಚೆನ್ನಾಗಿದೆ, ಆದರೆ ವಾಸ್ತವವಾಗಿ ನಮ್ಮ ಜನರ ಪ್ರತಿನಿಧಿಗಳನ್ನು ನಿಮ್ಮವರೇ ನಿಯಂತ್ರಿಸುವುದಾಗಿದೆ. ಆ ರೀತಿಯ ಗುಲಾಮತನದಿಂದ ನಮಗೆ ಏನೊಂದು ಪ್ರಯೋಜನವಿಲ್ಲ. ಡಾಕ್ಟರ್ಜಿ, ಪ್ರತ್ಯೇಕ ಚುನಾಯಕಗಳಿಂದ ನಿಮಗೆ ಕೇವಲ 78 ಸ್ಥಾನಗಳು ಸಿಗ್ತಾ ಇದ್ದಾವೆ. ಜಂಟಿ ಚುನಾಯಕಗಳನ್ನ ಒಪ್ಕೊಳ್ಳಿ ಡಾಕ್ಟರ್ಜಿ, 150 ಸ್ಥಾನಗಳು ಸಿಗ್ತವೆ. 150 ಕುರಿಗಳಿಗಿಂತ 78 ಹುಲಿಗಳೇ ಸಾಕು. 78 ನೀನು ನಮ್ಮ ಮಹಾತ್ಮರ ಮಾತಿಗೆ ಒಪ್ಪಲಿಲ್ಲವೆಂದರೆ ನಿನ್ನನ್ನು ಮತ್ತು ನಿನ್ನ ಹಳ್ಳಿಯಲ್ಲಿ ದಲಿತರನ್ನು ರಕ್ತದ ಕೋಡಿ ಎರ್ತೀನಿ. ಎಚ್ಚರ ಇರಲಿ. ಈ ಪಟೇಲ ಉಸಿರೆತ್ತಿದ್ರೆ ಊತೋಗ್ತೀರಿ ಮಕ್ಕಳೇ. ಪಟೇಲ್ ಅಂಬೇಡ್ಕರ್ಜಿ, ನಿಮ್ಮ ಪರಿಶ್ರಮದಿಂದಲೇ ನಿಮ್ಮವರಿಗೆ ಓಟು ಹಾಕುವಂತ ಹಕ್ಕು ಸಿಕ್ತು. ರಾಜಕೀಯದಲ್ಲಿ ಪ್ರಾತಿನಿಧ್ಯನೂ ಸಿಕ್ತು. ಯಾರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಜನಗಳು ಆಯ್ಕೆಯಾಗಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುತ್ತಾನೆ ಮುಖ್ಯ. ಹೌದು ಡಾಕ್ಟರ್ಜಿ, ಇದರಿಂದ ನಿಮ್ಮ ಜನಗಳಿಗಾಗ್ಲಿ ನಿಮಗಾಗ್ಲಿ ಏನೂ ನಷ್ಟ ಆಗೋದಿಲ್ಲ. ದಯವಿಟ್ಟು ಒಪ್ಕೊಳ್ಳಿ. ನೀವು ಹೇಳುವಂತೆ ನಾನು ಒಪ್ಪಿಕೊಂಡರೆ ನನ್ನ ಜನರ ಆಶೋತ್ತರಗಳನ್ನು ಕಾಪಾಡಬಲ್ಲ.
ಗಾಂಧೀಜಿ ಮತ್ತು ಕಾಂಗ್ರೆಸ್ಸಿಗರು ನನ್ನ ಹೋರಾಟದ ಶಕ್ತಿಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ನನ್ನ ಜನರು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಮಗೆ ಓಟ್ ಹಾಕುವ ಹಕ್ಕು ಸಿಕ್ಕಿರುವುದರಿಂದ ಮುಂದೆ ಎಂದಾದರೊಮ್ಮೆ ಇಂಡಿಯಾದ ರಾಜಕೀಯ ಪರಿಸ್ಥಿತಿಯನ್ನು ಬದಲಾಯಿಸುವಷ್ಟು ಸಾಮರ್ಥ್ಯ ನನ್ನ ಜನರಿಗೆ ಬಂದೇ ಬರುತ್ತದೆ ಎಂಬ ನಂಬಿಕೆ ನನಗಿದೆ. ನಾನು ಜಂಟಿ ಚುನಾಯಿಕೆಗಳಿಗೆ ಒಪ್ಪಿಕೊಳ್ಳುತ್ತೇನೆ. ಆದರೆ ಒಂದು ಷರತ್ತು, ಮೀಸಲು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ನೀವು ಕಾಂಗ್ರೆಸ್ಸಿಗರು ಟಿಕೆಟ್ ಕೊಡಕೂಡದು. ನಾವು ನಮಗೆ ಬೇಕಾದ ಅಭ್ಯರ್ಥಿಗಳನ್ನು ನಿಲ್ಲಿಸುತ್ತೇವೆ, ಹಾಗೆ ಗೆಲ್ಲಿಸುತ್ತೇವೆ. ಹಾಗೆ ಆಗಲಿ ಡಾಕ್ಟರ್ ಜಿ. ಪ್ರತ್ಯೇಕ ಚುನಾಯಿತ ಮೀಸಲು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಡೋದೇ ಬೇಡ. ನಿಮ್ಮ ಷರತ್ತಿಗೆ ಎಲ್ಲ ಒಪ್ಪಿಗೆ ಇದೆ ಡಾಕ್ಟರ್ ಜಿ. ಮಳವ್ಯ ಮಾಡಿ ತನ್ನ ಹೋರಾಟದ ಫಲದ ರಥವನ್ನು ಹೀರಿಕೊಂಡ ಗಾಂಧಿ ಮತ್ತು ಕಾಂಗ್ರೆಸ್ಸಿಗೆ ಶಾಪವ ಹಾಕುತ್ತಾರೆ. ಮುಂಬರುವ ದಿನಗಳಲ್ಲಿ ತನ್ನ ಜನರ ಸ್ಥಿತಿಗತಿಯನ್ನು ನೆನೆದು ದುಃಖಿಸುತ್ತಾ ಕಣ್ಣೀರಿನ ಹನಿಗಳಲ್ಲೇ ಸಹಿಯನ್ನು ಮಾಡಿದರಲ್ಲೋ ತಂದನ್ನ ತಾನಾನ ತಂದನ್ನ ತಾನಾನೋ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ನೀವು ಮತ್ತು ನಿಮ್ಮ ಕುಟುಂಬನೇ ಈ ದೇಶವನ್ನ ಆಳಬೇಕು. ಈ ಭೂಮಿ ಇರೋ ತನಕ ಕಾಂಗ್ರೆಸ್ನವರೇ ಈ ದೇಶವನ್ನ ಆಳ್ಬೇಕು. ಹಾಗೆ ಮಾಡಿ ಡಾಕ್ಟರ್ ಜಿ, ತುಂಬಾ ಸಂತೋಷ ಆಯ್ತು ಡಾಕ್ಟರ್ ಜಿ. ಬರ್ತೀವಿ. ಕೆಲಸ ಆದ್ಮೇಲೆ ಇನ್ನೇನು ಕೆಲಸ? ಹೋಗ್ತಾರಪ್ರಿ. ಅಧಿಕಾರ ಇಲ್ಲಿದೆ, ಅಧಿಕಾರ ಇಲ್ಲಿದೆ. ಬಂದ್ರಿ ನಾನು ನಿಜ ಹೇಳಬೇಕೆ? ಹೇಳುತ್ತೇನೆ. ನಾನೊಂದು ರಸಪೂರಿತವಾದ ಹಣ್ಣೊಂದನ್ನ ಬ್ರಿಟಿಷರಿಂದ ಹೋರಾಡಿ ಪಡೆದುಕೊಂಡು ಬಂದೆ. ಅದನ್ನ ಸಮವಾಗಿ ಹಂಚುವುದಾಗಿ ನಯವಾಗಿ ಗಾಂಧೀಜಿ ನನ್ನಿಂದ ಕಸಿದುಕೊಂಡರು. ಅದನ್ನ ಹಿಂಡಿ ತನ್ನ ಜನರಿಗೆ ನೀಡಿ ಉಳಿದ ಸಿಪ್ಪೆಯನ್ನು ಬಾಯಲ್ಲಿ ಹಾಕಿ ಜಗಿದು ಅದರ ರಸವನ್ನು ಕುಡಿದು ಉಳಿದ ಸಿಪ್ಪೆಯನ್ನು ನನ್ನ ಜನರ ಮೇಲೆ ಉಗಿದಿದ್ದಾರೆ. ಮುಖಕ್ಕೆ ಉಗಿಸಿಕೊಂಡವರಿಗೆ ಹೇಗಾಗುತ್ತದೆಯೋ ಹಾಗಾಗಿದೆ ನನಗೆ. ಈ ಗಾಂಧೀಜಿ ಮತ್ತು ಕಾಂಗ್ರೆಸ್ಸಿಗರು ನನ್ನ ಎಲ್ಲಾ ಪ್ರಯತ್ನಗಳಿಗೆ ಅಡ್ಡಿ ಒಡ್ಡುತ್ತಿದ್ದಾರೆ. ಈ ಗಾಂಧೀಜಿ ಮತ್ತು ಕಾಂಗ್ರೆಸ್ಸಿಗರು ನನ್ನ ಎಲ್ಲಾ ಪ್ರಯತ್ನಗಳಿಗೂ ಅಡ್ಡಿ ಒಡ್ಡುತ್ತಿದ್ದಾರೆ. ನಮ್ಮ ಹಕ್ಕನ್ನು ಮೊಟಕುಗೊಳಿಸುತ್ತಿದ್ದಾರೆ. ಆದರೆ ನಮಗೆ ಓಟ್ ಹಾಕುವ ಹಕ್ಕು ಬಂದಿದೆ. ಈ ಓಟ್ ಹಾಕುವ ಹಕ್ಕು ಎಂಬ ಅಸ್ತ್ರವನ್ನ ನಾವು ಜಾಗೃತರಾಗಿ ಬಳಸಿಕೊಂಡು ನಮ್ಮ ಎಲ್ಲ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ವಿದ್ಯಾರ್ಥಿಗಳು, ಅನಕ್ಷರಸ್ಥರಿಗೆ ಓಟಿನ ಮಹತ್ವದ ಅರಿವು ಮೂಡಿಸಿ. ಈ ದೇಶವನ್ನ ನೀವೇ ಆಳಬೇಕು. ನಾವು ಬದುಕಿರುವವರೆಗೂ ಈ ಕೆಲಸ ಮಾಡುತ್ತೇವೆ ಎಂದು ಬಹುಜನರೆಲ್ಲರೂ ಶಪಥಗೈಯುವೆವು ಎಂದೇನೆ. ಈ ದೇಶ ಆಳುವೆವು ನಿನ್ನಾಡೆ. ಶಪಥಗೈಯುವೆವು ಎಂದೇನೆ. ಈ ದೇಶ ಆಳುವೆವು ನಿನ್ನಾಡೆ. ಜನನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಜನನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಹೋಗದಿನ್ನು ನೀವು ತಂದರತ ಸಾಗುತ್ತಿಯವು ಮುಂದರಿಯುತ್ತ. ಹೋಗದಿನ್ನು ನೀವು ತಂದರತ ಸಾಗುತ್ತಿಯವು ಮುಂದರಿಯುತ್ತ. ಹೊಲದ ಜಾತಿಗಳ ಒಂದು ಮಾಡುತ್ತ ದೇಶ ಆಳುವೆವು ನಗು ನಗುತ್ತ. ಹೊಲದ ಜಾತಿಗಳ ಒಂದು ಮಾಡುತ್ತ ದೇಶ ಆಳುವೆವು ನಗು ನಗುತ್ತ. ಶಪಥಗೈಯುವೆವು ಇಂದೇನೆ. ಈ ದೇಶ ಆಳುವೆವು ನಾನೇ. ಈ ದೇಶ ಆಳುವೆವು ನಾನೇ. ಈ ದೇಶ ಆಳುವೆವು ನಮ್ಮ ಎಲ್ಲ ಪ್ರಯತ್ನಗಳಿಗೂ ಪರಿಹಾರ ಪಾರ್ಲಿಮೆಂಟಿನಲ್ಲಿದೆ. ನಮ್ಮ ನಡಿಗೆ ಪಾರ್ಲಿಮೆಂಟಿನ ಕಡೆಗೆ.
ಸಂಘರ್ಷ ಈ ಎದೆಯಲ್ಲಿ ತುಂಬಿದೆ ಹರ್ಷ ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತಂದಿದೆ ಕೀರ್ತಿ ಈ ಮನದಲ್ಲಿ ತಂದಿದೆ ಶಪಥಗೈಯುವೆವು ಇಂದೇ. ಈ ದೇಶ ಆಳುವೆವು ನಿನ್ನಾಣೆ ಶಪಥಗೈಯುವೆವು ಇಂದೇ. ಈ ದೇಶ ಆಳುವೆವು ನಿನ್ನಾಣೆ ಈ ದೇಶ ಆಳುವೆವು ನಿನ್ನಾಣೆ ಈ ದೇಶ ಆಳುವೆವು ನಿನ್ನಾಣೆ ಈ ದೇಶ ಆಳುವೆವು ನಿನ್ನಾಣೆ. ಜೈ ಭೀಮ್, ಜೈ ಭಾರತ್.